ಬೆಂಗಳೂರು ಸುತ್ತಮುತ್ತ ಇರೋ ಎಲ್ಲಾ ವೀಕೆಂಡ್ ಸ್ಪಾಟ್ಗಳನ್ನ ನೋಡಿ ಮುಗಿಸಿದೀನಿ ಅನ್ಕೊಂಡಿದ್ದೀರಾ? ಹಾಗಾದ್ರೆ ಈ ಜಾಗನ ನೀವು ಖಂಡಿತ ಮಿಸ್ ಮಾಡಿದೀರಾ. ಹೆಚ್ಚಿನ ಜನ ಚನ್ನಪಟ್ಟಣ ಅಂದ ತಕ್ಷಣ ಬೊಂಬೆಗಳನ್ನ ನೋಡಿ ಸೀದಾ ಮೈಸೂರು ಕಡೆ ಹೊರಟೋಗ್ತಾರೆ. ಆದ್ರೆ ಈ ಹೈವೇ ಪಕ್ಕದಲ್ಲೇ ಇರೋ ಒಂದು ಅದ್ಭುತ ನಿಗೂಢ ಬೆಟ್ಟದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಚನ್ನಪಟ್ಟಣದ ಉದರಹಳ್ಳಿ ಅನ್ನೋ ಪುಟ್ಟ ಹಳ್ಳಿಯ ಮಡಿಲಲ್ಲಿ ಈ ಸುಂದರ ಕ್ಷೇತ್ರ ಅಡಗಿದೆ. ಹೌದು, ನಾವಿವತ್ತು ಇರೋದು ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ. 1000 ವರ್ಷಗಳ ಭವ್ಯ ಇತಿಹಾಸ, ಮೈ ರೋಮಾಂಚನಗೊಳಿಸೋ ಪ್ರಕೃತಿ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ರಹಸ್ಯಗಳು ಒಂದೇ ಕಡೆ ಸಿಗೋ ಜಾಗ ಇದು. ಇವತ್ತಿನ ಬ್ಲಾಗ್ನಲ್ಲಿ ನಾವು ಒಂದೇ ಕೊಳದಲ್ಲಿರೋ 100 ಶಿವಲಿಂಗಗಳನ್ನ ಮತ್ತು 100 ವರ್ಷಗಳ ಹಿಂದೆ ಮುನಿಗಳು ತಪಸ್ಸು ಮಾಡಿದ್ದ ನಿಗೂಢ ಗುಹೆಗಳನ್ನ ಎಕ್ಸ್ಪ್ಲೋರ್ ಮಾಡಲಿದ್ದೀವಿ. ಬನ್ನಿ ಹೋಗೋಣ. ಇಲ್ಲಿಗೆ ಬರೋ ದಾರಿ ನಿಜಕ್ಕೂ ತುಂಬಾ ಚಂದ ಇರುತ್ತೆ. ಚನ್ನಪಟ್ಟಣ ಟೌನ್ನಿಂದ ಕೇವಲ 23 ಕಿಲೋಮೀಟರ್ ದೂರದಲ್ಲಿರೋ ಈ ಜಾಗಕ್ಕೆ ಹೋಗೋಕೆ ತೆಂಗಿನ ತೋಟಗಳು ಮತ್ತು ಸಣ್ಣ ಪುಟ್ಟ ಬೆಟ್ಟಗಳ ಮಧ್ಯೆ ಸುಂದರವಾದ ಹಳ್ಳಿ ರಸ್ತೆಯಲ್ಲಿ ಸಾಗಬೇಕು. ಬೆಟ್ಟ ಹತ್ತೋದು ಅಷ್ಟೇನೂ ಕಷ್ಟ ಇಲ್ಲ. ಬೆಳಗಿನ ಜಾವದ ಟ್ರೆಕ್ಕಿಂಗ್ ಅಂತೂ ಇದು ಬೆಸ್ಟ್ ಲೊಕೇಶನ್. ಆದ್ರೆ ನೀವು ದೇವಸ್ಥಾನದ ಮುಖ್ಯ ಆವರಣಕ್ಕೆ ಕಾಲಿಡ್ತಿದ್ದ ಹಾಗೆ ನಿಮ್ಮ ಕಣ್ಣು ಕೋರೈಸೋದು ಇಲ್ಲಿನ ಪವಿತ್ರ ಕಲ್ಯಾಣಿ. ಬೃಹತ್ ಕಲ್ಲಿನ ಬೆಟ್ಟದ ಪಾದದಂತಿರುವ ಈ ಕೊಳದಲ್ಲಿ ಸಾಲಾಗಿ ಬರೋಬ್ಬರಿ 101 ಶಿವಲಿಂಗಗಳನ್ನ ಕೆತ್ತಲಾಗಿದೆ. ನೀರಿನೊಳಗೆ ಮುಳುಗಿರುವ ಈ ಶಿವಲಿಂಗಗಳ ಮೇಲೆ ಬೆಟ್ಟದ ನೆರಳು ಬಿದ್ದಾಗ ಸಿಗುವ ಶಾಂತಿ, ಆ ದೈವಿಕ ಅನುಭೂತಿಯನ್ನ ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯವಿಲ್ಲ. ಇಲ್ಲಿನ ನೀರು ಬೆಟ್ಟದ ಮೂಲಿಕೆಯಿಂದ ಬರೋದ್ರಿಂದ ತುಂಬಾ ಪವಿತ್ರವಾದದ್ದು ಅನ್ನೋದು ಭಕ್ತರ ನಂಬಿಕೆ. ಇಲ್ಲಿನ ಪ್ರಕೃತಿ ಸೌಂದರ್ಯದ ಜೊತೆಗೆ ಇದರ ಇತಿಹಾಸ ಕೂಡ ಅಷ್ಟೇ ರೋಚಕವಾಗಿದೆ. ಹೌದು, ಈ ಕ್ಷೇತ್ರಕ್ಕೆ ಸುಮಾರು 1000 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಇಲ್ಲಿ ಮುಖ್ಯವಾಗಿ ಶಿವನ ಅವತಾರವಾದ ಸಿದ್ದೇಶ್ವರ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ. ಆದರೆ ಈ ಬೆಟ್ಟದ ಮಹಿಮೆ ಹೆಚ್ಚಾಗಿದ್ದು 15ನೇ ಶತಮಾನದ ಮಹಾನ್ ಪವಾಡ ಪುರುಷ ಹಾಗೂ ಮಂಟೀಸ್ವಾಮಿಯವರ ಪ್ರಧಾನ ಶಿಷ್ಯರಾದ ಶ್ರೀ ಸಿದ್ದಪ್ಪಾಜಿಯವರಿಂದ. ನೀವು ಮುಖ್ಯ ದೇವಸ್ಥಾನದ ಹಿಂಭಾಗಕ್ಕೆ ಹೋದ್ರೆ ಈ ಜಾಗದ ಅಸಲಿ ರಹಸ್ಯ ಬಯಲಾಗುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳ ಕೆಳಗೆ ನಿಗೂಢವಾದ ನೈಸರ್ಗಿಕ ಗುಹೆಗಳಿವೆ. 100 ವರ್ಷಗಳ ಹಿಂದೆ ಮಹಾನ್ ಸಂತರಾದ ಸಿದ್ದಪ್ಪಾಜಿಯವರು ಲೌಕಿಕ ಪ್ರಪಂಚದಿಂದ ದೂರವಾಗಿ ಇದೇ ಕತ್ತಲೆ ಗುಹೆಗಳಲ್ಲಿ ಕುಳಿತು ಘೋರ ತಪಸ್ಸು ಮಾಡಿದ್ದರಂತೆ. ಇವತ್ತಿಗೂ ಈ ಗುಹೆಗಳ ಹತ್ತಿರ ಹೋದ್ರೆ ಆ ದಿವ್ಯ ಮೌನ ಮತ್ತು ಅಗೋಚರ ಆಧ್ಯಾತ್ಮಿಕ ಶಕ್ತಿಯ ಕಂಪನ ನಮಗೆ ಅರಿವಾಗುತ್ತೆ. ಇತಿಹಾಸ ಮಾತ್ರವಲ್ಲದೆ ನೀವೀ ಬೆಟ್ಟದ ತುತ್ತ ತುದಿಗೆ ಬಂದ್ರೆ ರಾಮನಗರ ಮತ್ತು ಚನ್ನಪಟ್ಟಣದ ಅದ್ಭುತವಾದ ನಿಸರ್ಗ ಸೌಂದರ್ಯ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ. ಬೆಳಗಿನ ಜಾವ ಅಥವಾ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಬಂದ್ರೆ ಇಲ್ಲಿನ ತಂಗಾಳಿ ಮತ್ತು ಸನ್ಸೆಟ್ ವ್ಯೂ ನಿಮ್ಮ ವೀಕೆಂಡ್ ಅನ್ನು ರೋಮಾಂಚನಗೊಳಿಸುತ್ತೆ. ಬೆಂಗಳೂರಿನಿಂದ ಇದು ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ಅಂದ್ರೆ ಒಂದು ದಿನದ ಪಿಕ್ನಿಕ್ಗೆ ಬೆಸ್ಟ್ ಆಪ್ಷನ್. ಕರ್ನಾಟಕದಲ್ಲಿ ಇಂತಹ ಎಷ್ಟೋ ಅದ್ಭುತ ಇತಿಹಾಸ ಇರೋ ಜಾಗಗಳು ಯಾರಿಗೂ ತಿಳಿಯದೇ ಉಳಿದು ಹೋಗಿವೆ. ಚನ್ನಪಟ್ಟಣದ ಈ ಬೆಟ್ಟದ ಸಿದ್ದಪ್ಪಾಜಿ ದೇವಸ್ಥಾನ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಹೈವೇಯಿಂದ ಸ್ವಲ್ಪ ಒಳಗಡೆ ಹೋದ್ರೂ ಒಂದು ಮರೆಯಲಾಗದ ಅನುಭವ ಸಿಗತ್ತೆ. ಒಂದೇ ಕೊಳದಲ್ಲಿ 101 ಶಿವಲಿಂಗಗಳನ್ನ ನೀವು ಇದಕ್ಕೂ ಮುಂಚೆ ಎಲ್ಲಾದ್ರೂ ನೋಡಿದೀರಾ? ಅಥವಾ ನಿಮ್ಮ ಹತ್ತಿರ ಇರೋ ಇಂತಹ ನಿಗೂಢ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಟ್ರಾವೆಲ್ ಗ್ಯಾಂಗ್ ಜೊತೆ ಶೇರ್ ಮಾಡಿ ಮತ್ತು ಇಂತಹದ್ದೇ ಅನ್ಎಕ್ಸ್ಪ್ಲೋರ್ಡ್ ಜಾಗಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೀಪ್ ಎಕ್ಸ್ಪ್ಲೋರಿಂಗ್.